ಇದೀಗ ಬೆಂಗಳೂರು ಅಂತಂದ್ರೆ ಬೆಂಗಳೂರಿನ ಜನರಿಗೆ ಯಾವ ಶಾಕಿಂಗ್ ಸುದ್ದಿ ಬರುತ್ತಪ್ಪ ಬೆಳಗ್ಗೆ ಆದ್ರೆ ಅನ್ನುವಂಥದ್ದು ಅವರಿಗೆ ನಿಜಕ್ಕೂ ಕೂಡ ಶಾಕಿಂಗ್ ಸುದ್ದಿ ಬರ್ತಾನೇ ಇರುತ್ತೆ. ಏನು ಹೇಳೋದು ಅನ್ನೋದೇ ಗೊತ್ತಾಗಲ್ಲ ನೋಡಿ. ಬೆಳಗ್ಗೆ ಈಗ ಬೆಂಗಳೂರಿಗೆ ಶಾಕಿಂಗ್ ಸುದ್ದಿ ಬರ್ತಾ ಇರುವಂಥದ್ದು. ಇಂದು ಅರ್ಧಕ್ಕರ್ಧ ಬೆಂಗಳೂರಿಗೆ ನೀರು ಬರೋದೇ ಇಲ್ಲ, ಪೂರೈಕೆಯೇ ಬಂದಾಗುವಂಥದ್ದು. ಬೆಳಗ್ಗೆ ಸಿಲಿಕಾನ್ ಸಿಟಿ ಮಂದಿಗೆ ಶಾಕಿಂಗ್ ಸುದ್ದಿ. ಇಂದು ಅರ್ಧಕ್ಕರ್ಧ ಬೆಂಗಳೂರಿಗೆ ನೀರು ಪೂರೈಕೆ ಬಂದಾಗ್ತಾ ಇದೆ. ನಿಮ್ಮ ಮನೆಗೆ ಇವತ್ತು ನೀರು ಬರೋದೇ ಇಲ್ಲ. ನಿಮ್ಮ ಮನೆಯ ನಲ್ಲಿಯಲ್ಲಿ ನೀರು ಬರಲ್ಲ. ಇಂದು ಬೆಂಗಳೂರಿನಲ್ಲಿ ನಲ್ಲಿ ನೀರು ಪೂರೈಕೆ ಇಲ್ಲ. ಹೀಗಾಗಿ ಆದಷ್ಟು ಬೇಗ ನೀರು ಸಂಗ್ರಹ ಮಾಡಿಕೊಳ್ಳಿ. ಇದ್ದ ನೀರನ್ನೇ ಮಿತವಾಗಿ ಬಳಸಿ ಅಂತ ಜಲಮಂಡಳಿ ಕೂಡ ಈಗ ಹೇಳಿರುವಂಥದ್ದು ಜನರಿಗೆ. ಹಾಗಾದ್ರೆ ಇವತ್ತು ನೀರು ಯಾಕೆ ಬರಲ್ಲ, ಏನಾಗಿದೆ, ಒಂದಷ್ಟು ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ. ಸಿಲಿಕಾನ್ ಸಿಟಿ ಮಂದಿ ಈಗ ಬೆಳಗ್ಗಾದ್ರೆ ನೋಡಿ, ಬೆಳಗ್ಗೆ ಆಯಿತು ಅಂತಂದ್ರೆ ಅವ್ರಿಗೆ ಶಾಕಿಂಗ್ ಸುದ್ದಿ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಇದ್ದೇ ಇರುವಂಥದ್ದು. ಇದೀಗ ಅರ್ಧಕ್ಕರ್ಧ ಬೆಂಗಳೂರಿಗೆ ನೀರು ಪೂರೈಕೆ ಬಂದಾಗ್ತಾ ಇದೆ. ನಿಮ್ಮ ಮನೆಗೆ ಇವತ್ತು ನೀರು ಬರೋದು ಡೌಟ್ ಅಂತಾನೆ ಹೇಳಬಹುದು, ಬರಲ್ಲ. ನಿಮ್ಮ ಮನೆಯ ನಲ್ಲಿಯಲ್ಲಿ ಈ ಒಂದು ನಲ್ಲಿ ನೀರು ಏನಿದೆಯಲ್ಲ, ನಲ್ಲಿ ನೀರು ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿ ನಲ್ಲಿ ನೀರು ಪೂರೈಕೆ ಇಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಹೀಗಾಗಿ ಆದಷ್ಟು ಬೇಗ ನೀರನ್ನ ಸಂಗ್ರಹ ಮಾಡಿಕೊಳ್ಳಿ. ಜಲಮಂಡಳಿ ಕೂಡ ಈಗ ಹೇಳಿಕೆಯನ್ನ ನೀಡಿರುವಂಥದ್ದು. ಇದ್ದ ನೀರನ್ನೇ ಮಿತವಾಗಿ ಬಳಸಿ ಅಂತ ಜಲಮಂಡಳಿ ಆದೇಶವನ್ನ ನೀಡಿರುವಂಥದ್ದು. ಹಾಗಿದ್ರೆ ಇವತ್ತು ಯಾಕೆ ನೀರು ಬರಲ್ಲ ಸಿಲಿಕಾನ್ ಸಿಟಿಯಲ್ಲಿ ಅರ್ಧಕ್ಕರ್ಧ? ಏನಾಗಿದೆ, ಏನಾಗಿರಬಹುದು ಸಮಸ್ಯೆ? ಯಾಕಂತಂದ್ರೆ ನೋಡಿ, ಸಿಲಿಕಾನ್ ಸಿಟಿ ಅಂತಂದ್ರೆ ದೊಡ್ಡ ಸಿಟಿ. ಈ ಒಂದು ಸಿಟಿಯಲ್ಲಿ ಅರ್ಧಕ್ಕರ್ಧ ಬೆಂಗಳೂರಿಗೆ ನೀರು ಪೂರೈಕೆ ಬಂದಾಗಿದೆ ಅಂತಂದ್ರೆ ಕಾರಣ ಅಂತೂ ಇದ್ದೇ ಇರುತ್ತೆ. ಇವತ್ತು ನಿಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ನೀರು ಬರಲ್ಲ, ಅದರಲ್ಲೂ ಕೂಡ ಕಾವೇರಿ ನೀರು, ನಲ್ಲಿ ನೀರು ಅಂತ ಏನು ಕರಿತೀವಲ್ಲ ಅದು ಇಲ್ಲ ಅನ್ನುವಂಥದ್ದು. ನಿಮ್ಮ ಮನೆಯಲ್ಲಿ ಈಗ ನಲ್ಲಿಯಲ್ಲಿ ನೀರು ಬರಲ್ಲ ಅನ್ನುವಂತಹ ಮಾಹಿತಿ. ಈ ಕುರಿತಾಗಿ ಇನ್ನು ಬೆಂಗಳೂರಿನಲ್ಲಿ ಇವತ್ತು ನೀರು ಪೂರೈಕೆ ಇಲ್ಲ, ಕಾರಣವಂತೂ ಇದ್ದೇ ಇದೆ. ಹೀಗಾಗಿ ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ನೀರನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳಿ, ಇದ್ದ ನೀರನ್ನೇ ಮಿತವಾಗಿ ಬಳಸಿ ಅಂತ ಕೂಡ ಜಲಮಂಡಳಿ ಈಗ ಮಾಹಿತಿಯನ್ನ ನೀಡಿರುವಂಥದ್ದು. ಯಾಕೆ ಇವತ್ತು ನೀರು ಬರಲ್ಲ, ಏನಾಗಿರ್ಬೋದು? ಸಿಲಿಕಾನ್ ಸಿಟಿ ಅಂತಂದ್ರೆ ದೊಡ್ಡ ಸಿಟಿ, ಸಾಕಷ್ಟು ಜನ, ಕೋಟ್ಯಾಂತರ ಜನ ಬದುಕ್ತಾ ಇರುವಂತಹ ಈ ಒಂದು ಸಿಲಿಕಾನ್ ಸಿಟಿಯಲ್ಲಿ ಅರ್ಧಕ್ಕರ್ಧ, ಏನು ಸಿಲಿಕಾನ್ ಸಿಟಿಯ ಅರ್ಧಕ್ಕರ್ಧದಷ್ಟು ನೀರು ಪೂರೈಕೆ ಆಗಲ್ಲ ಅನ್ನುವಂಥದ್ದು. ಈ ಒಂದು ಕಾರಣಕ್ಕೆ ಇವತ್ತು ಏನು ನೀರನ್ನ ಹಿಡಿದಿಟ್ಕೊಳ್ಳಿ, ಮಿತವಾಗಿ ಬಳಸಿ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಇದರ ಜೊತೆಗೆ ಇನ್ನ ಕಾವೇರಿ ನೀರು ಸರಬರಾಜು ಯೋಜನೆ 4ನೇ ಹಂತ, 4ನೇ ಹಂತದಲ್ಲಿ ನಡೀತಾ ಇರುವಂತಹ ಕಾಮಗಾರಿ. ಸ್ಕೌರ್ ವಾಲ್ಟ್ ಸೋರಿಕೆ ಸರಿಪಡಿಸಲು ಈ ಒಂದು ಕಾಮಗಾರಿ ನಡೀತಾ ಇದೆ. 2ನೇ ಘಟ್ಟದ ಕೊಳವೆ ಮಾರ್ಗದಲ್ಲಿ ಚೈನೇಜ್ ಅನ್ನುವಂಥದ್ದು ಈಗ 65.80 ಕಿಲೋಮೀಟರ್ ನೈಸ್ ಜಂಕ್ಷನ್ ಸಮೀಪದಲ್ಲಿ ಬರುವಂತಹ ಸ್ಕೌರ್ ವಾಲ್ಕ್ ಜಲಮಂಡಳಿಯಿಂದ ಕಾಮಗಾರಿ ಪ್ರಗತಿಯಲ್ಲಿ ಇರುವಂಥದ್ದು. ಇವತ್ತು ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ನೀರು ನಿಮ್ಮ ಮನೆಗೆ ಬರೋದಿಲ್ಲ. ಬೆಂಗಳೂರಿನ ಹಲವೆಡೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಕೂಡ ಆಗುತ್ತೆ. ಸುಮಾರು 8 ಗಂಟೆ ಜಲರೇಚಕ ಯಂತ್ರಗಾರ ಸ್ಥಗಿತ ಆಗಿರುತ್ತೆ. ಇನ್ನು ಸಾರ್ವಜನಿಕರು ಅಗತ್ಯವಿರುವಂತಹ ನೀರನ್ನ ಸಂಗ್ರಹಿಸಿಟ್ಕೊಳ್ಬೇಕು. ಬೆಂಗಳೂರು ಮಂದಿಗೆ ಜಲಮಂಡಳಿಯಿಂದ ಈಗ ಮನವಿಯನ್ನ ಕೂಡ ಮಾಡಲಾಗಿರುವಂಥದ್ದು. ಏನು ಈ ಒಂದು ಕಾಮಗಾರಿ ನಡೀತಾ ಇದೆಯಲ್ವಾ, ಇಲ್ಲಿ ಈ ಒಂದು ತುಕ್ಕು ಹಿಡಿದಿರುವಂಥದ್ದು, ಕಸ ಕಡ್ಡಿ ತುಂಬಿಕೊಂಡಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಈಗ ಕಾವೇರಿ ನೀರು ಸರಬರಾಜು ಯೋಜನೆ 4ನೇ ಹಂತದಲ್ಲಿ ನಡೀತಾ ಇರುವಂತಹ ಕಾಮಗಾರಿ, ಇಲ್ಲಿ ಕೆಲಸವನ್ನ ಮಾಡಲಾಗ್ತಾ ಇರುವಂಥದ್ದು ಜಲಮಂಡಳಿಯಿಂದ ಸೋರಿಕೆ ಸರಿಪಡಿಸೋದಕ್ಕೆ ಸ್ಕೌರ್ ವಾಲ್ವ್, ಈ ಒಂದು ಸೋರಿಕೆಯನ್ನ ಸರಿಪಡಿಸೋದಕ್ಕೆ ಈಗ 2ನೇ ಘಟ್ಟದ ಕೊಳವೆ ಮಾರ್ಗದಲ್ಲಿ ಚೈನೇಜ್ ಅನ್ನ ಮಾಡ್ತಾ ಇರುವಂಥದ್ದು. ಇನ್ನ 65.80 ಕಿಲೋಮೀಟರ್ ನೈಸ್ ಜಂಕ್ಷನ್ ಸಮೀಪದಲ್ಲಿ ಬರುವಂತಹ ಸ್ಕೌರ್ ವಾಲ್ವ್ ಜಲಮಂಡಳಿಯಿಂದ ಕಾಮಗಾರಿ ಪ್ರಗತಿಯಲ್ಲಿರುವಂಥದ್ದು. ಈ ಒಂದು ಕಾರಣಕ್ಕೆ ಈಗ ನೀರನ್ನ ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ನೀರು ಸ್ಥಗಿತ ಆಗುವಂಥದ್ದು. ಮಧ್ಯಾಹ್ನದ ನಂತರ 2 ಗಂಟೆಯ ನಂತರ ನೀರನ್ನ ಬಿಡುಗಡೆ ಮಾಡ್ತಾರೆ. ಯಾಕಂತಂದ್ರೆ ನೋಡಿ, ಕೆಲಸ ಮಾಡ್ತಾ ಇದ್ದಾರೆ, ಒಂದಷ್ಟು
ಕಾಮಗಾರಿ ನಡೀತಾ ಇರುವಂತಹ ಕಾರಣಕ್ಕೆ ಈಗ ನೀರನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಬೆಳಗ್ಗೆನೇ ನೀರನ್ನು ಬರುತ್ತೆ ಅನ್ನುವಂಥ ಕಾದ್ಕೊಂಡು ಕೂತಿದ್ದಂತಹ ಜನರು ಈ ಒಂದು ಸ್ಟೋರಿನ ಗಮನಿಸಲೇಬೇಕಾದಂಥದ್ದು. ಜೊತೆಗೆ ಒಂದಷ್ಟು ಜನ ಯಾಕೆ ನೀರು ಬರಲ್ಲ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ. ಯಾವಾಗ ನೀರು ಬರ್ಬೋದು ಅಂತಂದರೆ ಮಧ್ಯಾಹ್ನ 2 ಗಂಟೆಗೆ ಮೇಲೆ ಅವ್ರದ್ದು ಒಂದು ಏನು ಕೆಲಸ ಇದೆಯಲ್ಲ, ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ಕಾರಣಕ್ಕೆ ನಿಮಗೆ ನೀರನ್ನು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜಲಮಂಡಳಿಯ ವತಿಯಿಂದ ಕಾವೇರಿ ಏನು ನೀರು ಸರಬರಾಜು ಯೋಜನೆ 4ನೇ ಹಂತದಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇದೆ.